ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಪ್ರಾರ್ಥನೆಯ ಕೆಲವೊಂದು ವಿಷಯಗಳನ್ನು ತಿಳಿಸುವುದಕ್ಕೆ ದೇವರು ಕೊಟ್ಟಂಥ ಒಂದು ಮಹಾನ್ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಈ ಪ್ರಾರ್ಥನೆಯ ಬಗ್ಗೆ ನಾನು ದಿನನಿತ್ಯ ಹೇಳೋದಕ್ಕೊಂದು ಕಾರಣ, ನನಗೆ ತಿಳಿದಷ್ಟು ಮಟ್ಟಿಗೆ ಬೈಬಲ್ನಲ್ಲಿ ಎಷ್ಟು ಥರದ ಪ್ರಾರ್ಥನೆ ಇದೆ ಅದನ್ನು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಿಯರೇ. ಈಗಾಗಲೇ ಭಾಗ 7 ಆಗಿರಬಹುದು ಅಂತ ಅಂದ್ಕೊಳ್ತೀನಿ. 7 ಭಾಗಗಳಲ್ಲಿ ತಿಳಿಸಿರ್ಬೋದು. ಆದರೆ ಪ್ರಿಯರೇ, ಅದು ಎಷ್ಟೇ ಇರಲಿ, ದೇವರು ಕೊಟ್ಟಷ್ಟು ಪ್ರಕಟಣೆಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅದು ನಿಮ್ಮ ಜೀವಿತಕ್ಕೆ ಉಪಯೋಗ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆದರೆ ಈ ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ಚಿಕ್ಕದಾಗಿ ಒಂದು ಪ್ರಾರ್ಥನೆ ವಾಕ್ಯವನ್ನು ತಿಳಿಸೋದಕ್ಕಿಂತ ಮೊದಲು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ಈ ತಿಂಗಳು ಇಡೀ ಸಾಧ್ಯವಾದಷ್ಟರ ಮಟ್ಟಿಗೆ ನೀನು ಪ್ರಾರ್ಥನೆ ಬಗ್ಗೆನೇ ತಿಳಿಸಿಕೊಡ್ಲಿಕ್ಕೆ ಕೃಪೆಯನ್ನು ನನಗೆ ಕೊಡ್ತಿದ್ಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇದನ್ನು ನೋಡುವಂಥ ಜನಗಳು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ನಾಮನ ಮಹಿಮೆಪಡಿಸೋದಕ್ಕೆ ನೀ ಕೃಪೆಯನ್ನು ಕೊಡ್ತೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಸಮಯದಲ್ಲಿ ಕೊಡುವಂಥ ವಾಕ್ಯದ ಭಾಗದ ಮೂಲಕ ನನ್ನನ್ನು ಕೂಡ ಆಶೀರ್ವದಿಸು. ಹಾಗೆ ಕೇಳಿ ತಿಳಿದಂಥ ಈ ಮಕ್ಕಳನ್ನು ಕೂಡ ಆಶೀರ್ವದಿಸು. ಈ ಪ್ರಾರ್ಥನೆಯ ಬಗ್ಗೆ ತಿಳಿದಂಥ ವಿಷಯಗಳು ಇವರು ಪ್ರಾರ್ಥನೆ ಮಾಡಿ ಜಯ ಪಡೀಲಿಕ್ಕಿರೋ ಶಕ್ತಿ ಬಲವನ್ನು ಕೊಟ್ಟು ನಿನ್ನ ನಾಮನ ಮಹಿಮೆಪಡಿಸಪ್ಪ. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪವಿತ್ರಾತ್ಮರೇ, ನಮ್ಮಲ್ಲಿ ಇದ್ದು ಸಹಾಯ ಮಾಡಿರಿ, ಆಮೇನ್. ಇವತ್ತಿನ ಒಂದು ಪ್ರಾರ್ಥನೆ ಎಂದರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ. ಅಂದರೆ ತುಂಬ ಸಭೆಗಳಲ್ಲಿ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ರೋಗಿಗಳ ಮೇಲೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದಾಗಿರ್ಬೋದು, ದೆವ್ವಗಳನ್ನು ಬಿಡಿಸುವಾಗ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದಾಗಿರ್ಬೋದು ಮಾಡ್ತಾರೆ ಪ್ರಿಯರೇ. ಇದು ಬೈಬಲ್ನಲ್ಲಿ ಇದೆಯಾ? ಇದನ್ನು ನಾವು ಗಮನಿಸಬೇಕಾದರೆ ಪ್ರಿಯರೇ, ಯಾಕೋಬ 5ನೇ ಅಧ್ಯಾಯದಲ್ಲಿ ನಾವು 13ನೇ ವಾಕ್ಯದಿಂದನೇ ನಾವು ತೆಗೆದುಕೊಂಡು ಹೋಗೋದು. ಆದರೆ ಪ್ರಿಯರೇ, 13ರಿಂದ ಹಿಡಿದು ಒಂದು 15ರವರೆಗೆ ನಾವು ನೋಡಿಕೊಳ್ಳುವ ಪ್ರಿಯರೇ. ಇದರಲ್ಲಿ ಬರೆದಿದೆ ಇಲ್ಲೋ ಅಂತ ನಾವು ನೋಡಿಕೊಳ್ಳುವ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರಲ್ಲಿ ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆಯನ್ನು ಆಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರೋನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಕಳಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ಪ್ರಾರ್ಥಿಸಲಿ. ಹಾಗಾದರೆ ಸಭಾ ಹಿರಿಯರನ್ನು ಕರೆದಾಗ ನಿಮ್ಮ ಮನೆಗೆ ಆಗಲಿ ಅಥವಾ ಬೇರೆ ಸ್ಥಳಗಳಿಗೆ ಆಗಲಿ ಕರೆದು ನಾವು ಪ್ರಾರ್ಥಿಸುವಾಗ ಕರ್ತನ ಹೆಸರಿನಲ್ಲಿ ಎಣ್ಣೆ ಹಚ್ಚಿ ಅವನಿಗೋಸ್ಕರ ಪ್ರಾರ್ಥಿಸಲಿ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಎಬ್ಬಿಸುವುದು ಮತ್ತು ರಕ್ಷಿಸುವುದು. ಇದಕ್ಕೆ ಬೇರೆ ವಾಕ್ಯವನ್ನು ನಾನು ಇನ್ನೊಂದು ದಿವಸ ಕೊಡ್ತೀನಿ ಪ್ರಿಯರೇ. ಅವನು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು ಅಂತ ದೇವರ ವಾಕ್ಯದಲ್ಲಿ ಬರ್ತದೆ. ಹಾಗಾದರೆ ಪ್ರಿಯರೇ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು ಸಭಾಪಾಲಕರು ತೋರ್ಪಡಿಕೆಗೋಸ್ಕರ ಮಾಡುವಂಥದ್ದಲ್ಲ, ಸಭಾಪಾಲಕರು ಕಾಣಲಿ ಅಂತ ಮಾಡುವಂಥದ್ದಲ್ಲ. ಬೈಬಲಿನ ವಚನದಲ್ಲೇ ಬರೆದಿದೆ. ನಾವು ಎಲ್ಲ ಸಮಯದಲ್ಲೂ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ. ಕೆಲವೊಂದು ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ಪವಿತ್ರ ಆತ್ಮನು ಪ್ರೇರೇಪಣೆ ಕೊಟ್ಟರೆ ನಾವು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಒಂದು ಯಾಕೋಬನ ಪತ್ರಿಕೆಯ ಮೂಲಕ ಹೇಳ್ತಾರೆ, ಯಾರಾದರೂ ನಿಮ್ಮಲ್ಲಿ ಅಸ್ವಸ್ಥರಾಗಿದ್ದರೆ, ಅಂದರೆ ಬೆಡ್ ಪೇಷಂಟ್ಗಳು ಅಥವಾ ಸಭೆಗೆ ಬರಲಿಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಮನೆಯ ಪ್ರಾರ್ಥನೆಗೆ ಅಂಥೇಳಿ ಸುಮಾರು ಸಭಾಪಾಲಕರುಗಳನ್ನು ವಿಶ್ವಾಸಿಗಳು ಕರೆಸುವುದು ಸಾಮಾನ್ಯವಾಗಿ ಇದೆ ಅಲ್ವಾ? ಯಾವುದೇ ಒಂದು ವಿಷಯಕ್ಕಾಗಲಿ ಅಥವಾ ಮನೆಯಲ್ಲಿ ಸುಮ್ಮನಾದರೂ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಒಂದು ಉತ್ಸಾಹದಿಂದ ಸಭಾಪಾಲಕರನ್ನ ಅಥವಾ ಸಭೆ ಹಿರಿಯರನ್ನು, ಅಂದರೆ ಸಭಾ ನಾಯಕರುಗಳು ಅಥವಾ ಸಭಾ ಸೇವಕರುಗಳು, ಸಭಾಪಾಲಕ ಬಿಟ್ಟರೆ ನೆಕ್ಸ್ಟ್ ಹಿರಿಯ ಸ್ಥಾನವನ್ನು ಸಭೆಯ ಸೇವಕರು ಆ ಒಂದು ನಾಯಕತ್ವವನ್ನು ಒಪ್ಪಿಸಿಕೊಂಡಿರ್ತಾರೆ. ಅದಕ್ಕೆ ಅವರನ್ನು ಕೂಡ ಸಭೆಯ ಹಿರಿಯರು ಅಂದರೆ ನಾವು ಕನ್ಸಿಡರ್ ಮಾಡಿ ಕರಿಬೋದು ಪ್ರಿಯರೇ. ಹಿರಿಯರನ್ನು ಕರೆ ಕಳಿಸಲಿ. ಅವರು ಕರ್ತನ ಹೆಸರಿನಿಂದ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ದೇವರಲ್ಲಿ ಪ್ರಾರ್ಥಿಸಲಿ. ಹಾಗಾದರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲಿಕ್ಕೆ ಕಾರಣ ಏನಂತಂದರೆ ಪ್ರಿಯರೇ, ಅದಕ್ಕೆ ಆಧಾರವಾಗಿ ಮಾರ್ಕ 6ನೇ ಅಧ್ಯಾಯದಲ್ಲಿ ಶಿಷ್ಯಂದರು ಕೂಡ ಇದನ್ನೇ ಮಾಡ್ತಾ ಇದ್ದರು. ಏನಂದರೆ ಯಾವ ಥರ ಮಾಡ್ತಾಯಿದ್ದಾರೆ, ಮಾರ್ಕ 6ನೇ ಅಧ್ಯಾಯ 12ನೇ ವಾಕ್ಯ ಮತ್ತು 13ನೇ ವಾಕ್ಯದಲ್ಲಿ ನೋಡಿ ಬರೆದಿದೆ, ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಹಾಗಾದರೆ ಎಣ್ಣೆ ವಾಸಿ ಮಾಡೋದಲ್ಲ ಪ್ರಿಯರೇ. ಇವತ್ತು ಏನಾಗ್ತಿದೆ ಅಂದರೆ, ಸಭೆಗಳಲ್ಲಿ ಎಣ್ಣೆಯನ್ನು ಪ್ರಾರ್ಥನೆ ಮಾಡಿ ಕೊಡ್ತಾರೆ, ಪ್ರಾರ್ಥಿಸಿಕೊಳ್ಳೋಕ್ಕೋಸ್ಕರ ಎಣ್ಣೆಯನ್ನು ತರ್ತಾರೆ. ಆದರೆ ಎಣ್ಣೆಯನ್ನೇ ದೇವರನ್ನು ತಿಳ್ಕೊಬೇಡಿ. ಎಣ್ಣೆ ದೇವರ ಒಂದು ಅಭಿಷೇಕಿಸಲ್ಪಟ್ಟಂಥ ಒಂದು ವಸ್ತು ಆಗಿದೆ ಅಷ್ಟೇ.
ಮೋಶೆಯ ಕೈಯಲ್ಲಿ ಕೋಲು ಯಾವ ಥರ ಅಭಿಷೇಕಿಸಲ್ಪಟ್ಟಿತ್ತೋ, ಆರೋನನ ಕೋಲು ಅಭಿಷೇಕಿಸಲ್ಪಟ್ಟು ಯಾವ ಥರ ಚಿಗುರಿತೋ, ಅದೇ ರೀತಿಯಾಗಿ ಪ್ರಿಯರೇ ಎಣ್ಣೆಯ ಒಂದು ಡಬ್ಬಿಯನ್ನು ನಾವು ಪ್ರಾರ್ಥನೆ ಮಾಡಿದಾಗ ಎಣ್ಣೆಯನ್ನೇ ದೇವರನ್ನು ತಿಳಿದುಕೊಳ್ಬೇಡಿ. ಪ್ರಾರ್ಥನೆ ಯಾರಿಗಾದ್ರು ಉಸಿರು ತಪ್ಪಿಸಾಕ ಓಡೋಗ್ಬಿಟ್ಟು ಎಣ್ಣೆ ಹಚ್ಚಿಬಿಡ್ತಾರೆ. ಇಲ್ಲ, ಎಣ್ಣೆ ಹಚ್ಚುವಾಗ ಯೇಸುವಿನ ನಾಮದಲ್ಲಿ ಎಣ್ಣೆ ಹಚ್ಚಬೇಕು. ಪ್ರೈಸ್ ದ ಲಾರ್ಡ್. ಈಗ ಅದು ಏನಾಗಿದ್ದರೆ, ಈ ಒಂದು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದನ್ನೇ ಸಭಾ ಪಾಲಕರುಗಳು ಕೂಡ ಅದನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಮತ್ತು ವಿಶ್ವಾಸಿಗಳು ಕೂಡ ದುರುಪಯೋಗಪಡಿಸಿಕೊಳ್ಳಬಾರದು. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರು ಸ್ತೋತ್ರ, ಎಣ್ಣೆ ಹಚ್ಚದೇ ಪ್ರಾರ್ಥನೆ ಮಾಡಿದ್ರು ಸ್ತೋತ್ರ. ಎಣ್ಣೆ ಹಚ್ಚಲೇಬೇಕು ಅಂತೇನಿಲ್ಲ, ಎಣ್ಣೆ ಹಚ್ಚದೇ ಇದ್ದರೂ ಆಗುತ್ತೆ. ಏನೇ ಮಾಡಿದ್ರು ಕೂಡ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಅಂತ ನೀವು ಹೇಳದೇ ಇದ್ದರೆ ಮಾತ್ರ ರೋಗಿಗೆ ಗುಣವೂ ಆಗೋದಿಲ್ಲ, ದೆವ್ವಗಳು ಬಿಟ್ಟು ಹೋಗೋದಿಲ್ಲ ಪ್ರಿಯರೇ. ಇದು ಅಂತೂ 100%. ಅದಕ್ಕೇ ಕರ್ತನ ಹೆಸರಿನಲ್ಲಿ ಅವರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಿರೋದು ದೇವರ ವಾಕ್ಯದಲ್ಲಿ ಯಾಕೋಬದಲ್ಲಿ ಸ್ಪಷ್ಟವಾಗಿ ನಮಗೆ ತೋರಿಸಿದಲ್ವಾ. ಹಾಗೆಯೇ ಇಲ್ಲೂ ಕೂಡ 6ನೇ ಅಧ್ಯಾಯದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು, ಅಂದರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದು ಮುಖ್ಯ ಅಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳೋದು ಮುಖ್ಯ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಥರ ತೋರಿಸ್ತಾ ಇದೆ? ದೇವರ ಕಡೆಗೆ 6ನೇ ಅಧ್ಯಾಯ 12-13 ತೋರಿಸಿದೆ. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ. ಹಾಗಾದರೆ ದೇವರ ಕಡೆಗೆ ತಿರುಗಿಕೊಳ್ಳದೆ ಇದ್ದರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂದರೆ ಇವತ್ತು ದೇವರ ಕಡೆಗೆ ತಿರುಗೋದೇ ಇಲ್ಲ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅನೈಂಟಿಂಗ್ ಆಯಿಲ್ ಅಂತ ಸೇಲ್ ಮಾಡತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ತಪ್ಪು. ಅಭಿಷೇಕದ ಎಣ್ಣೆ ಅಂತ ಹೇಳ್ಕೊಂಡು 5 ರೂಪಾಯಿ 10 ರೂಪಾಯಿಗೆ ಮಾರಾಟ ಮಾಡ್ತಾರೆ ಪ್ರಿಯರೇ. ಇದೆಲ್ಲ ಮಾಡಬೇಕು ಅಂತ ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ. ನೀವು ಪ್ರಾರ್ಥನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಕೊಡಿ. ಅನೈಂಟಿಂಗ್ ಆಯಿಲ್ ಅಂತ ಬರೆದ್ಬಿಟ್ಟು ಅದರಲ್ಲಿ ಬಿಸ್ನೆಸ್ ಮಾಡೋಂಥ ಅವಶ್ಯಕತೆಗಳು ಇಲ್ಲ. ನಿಜವಾದಂಥ ಸತ್ಯ ಪ್ರಕಾರ ದುಡಿದು ಸಂಪಾದನೆ ಮಾಡೋದು ದುಡ್ಡೇ ಉಳಿಯೋದಿಲ್ಲಂತೆ. ಆಗ ಈ ರೀತಿಯಾಗಿ ನಾವು ಬಡವರ ಕೈಯಿಂದ, ಭಕ್ತಾದಿಗಳ ಕೈಯಿಂದ ಅನೈಂಟಿಂಗ್ ಆಯಿಲ್ ಅಂತ ನಾವು ತೆಗೆದುಕೊಂಡು ಅದನ್ನು ಸೇಲ್ ಮಾಡಿದ್ರೆ ಅದು ಆಶೀರ್ವಾದವಲ್ಲ. ಅವರೇ ಅಂಗಡಿಯಿಂದ ಒಂದು 10 ರೂಪಾಯಿಗೆ 20 ರೂಪಾಯಿ ಎಣ್ಣೆ ತರಲಿ. ಇಲ್ಲಾಂದರೆ ಆ ಒಂದು 10 ರೂಪಾಯಿ 20 ರೂಪಾಯಿ ಎಣ್ಣೆ ತರೋದಕ್ಕಿಂತ ಒರಿಜಿನಲ್ ಗಾಣದಲ್ಲಿ ಮಾಡತಕ್ಕಂಥ ಎಣ್ಣೆಯನ್ನು ತಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದರೆ ತುಂಬ ಉತ್ತಮ. ಯಾಕೆಂದರೆ ಅವರು ಅದನ್ನು ಹೊಟ್ಟೆಗೆ ಸೇರಿಸೋದಾದರೆ ಆ ಒಂದು ಡಬ್ಬಿಗಳಲ್ಲಿ ಸಿಗುವಂಥ ಎಣ್ಣೆಗಳು ಕೆಮಿಕಲ್ ಆಗಿರುತ್ತೆ ಪ್ರಿಯರೇ. ತಲೆಗೆ ಹಚ್ಚುವಂಥ ಎಣ್ಣೆನ ತಂದುಬಿಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾರೆ, ಅದನ್ನೇ ಹೊಟ್ಟೆಗೂ ತಗೊಳ್ತಾರೆ. ಅದು ಕೆಮಿಕಲ್ ಆಗಿರ್ತದೆ. ದೇವರು ಜ್ಞಾನನೂ ಕೂಡ ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡ್ಕೋಬೇಕಿದ್ರೆ ಒಂದು 100 ಗ್ರಾಮು, 50 ಗ್ರಾಮು, 200 ಗ್ರಾಮು, 1/4 kg ಈ ಥರದಲ್ಲಿ ಗಾಣದಲ್ಲೇ ಮಾಡತಕ್ಕಂತಹ ಎಣ್ಣೆಯ ಒಂದು ಮಿಲ್ಲುಗಳಿದೆಯಲ್ಲ, ಅಲ್ಲಿಂದ ತೆಗೆದುಕೊಂಡು ಬಂದು ಪ್ರಾರ್ಥನೆ ಮಾಡಿದಾಗ ನೀವು ಸಾಂಬಾರಿಗೂ ಕೂಡ ಯೂಸ್ ಮಾಡ್ಬೋದು, ಅಡುಗೆಗೆ ಯೂಸ್ ಮಾಡ್ಬೋದು, ತಲೆಗಚ್ಚಲಿಕ್ಕೆ ಯೂಸ್ ಮಾಡ್ಬೋದು, ಎಲ್ಲ ಥರದಲ್ಲೂ ಯೂಸ್ ಮಾಡ್ಬೋದು. ಒರಿಜಿನಲ್ ತೆಂಗಿನ ಎಣ್ಣೆ ಬಿಟ್ಟರೆ ಇನ್ನು ಯಾವ ಎಣ್ಣೆನೂ ಕೂಡ ಕೆಮಿಕಲ್ ಹಾಕಿದ್ರೆ ಅದು ಕೆಮಿಕಲ್ ಎಣ್ಣೆನೇ ಆಗಿರ್ತದೆ ಪ್ರಿಯರೇ. ಇಲ್ಲಿ ಸ್ವಾಮಿ ತೆಂಗಿನೆಣ್ಣೆ ಹಾಕಿ, ಕೈ ಎಣ್ಣೆ ಹಾಕಿ, ಓಲಿವ್ ಆಯಿಲ್ ಹಾಕಿ ಅಂತ ಏನು ಬರ್ದಿಲ್ಲ. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ಮಾತ್ರ ಬರ್ದಿದ್ದಾರೆ. ಅದಕ್ಕೆ ಕೊಬ್ಬರಿ ಎಣ್ಣೆನೇ ಬೇಕು ಅಂತಿಲ್ಲ, ಕೈ ಎಣ್ಣೆನೇ ಬೇಕು ಅಂತಿಲ್ಲ, ಓಲಿವ್ ಆಯಿಲ್ ಬೇಕು ಅಂತ ಇಲ್ಲ. ಇಸ್ರೇಲ್ ದೇಶದಲ್ಲಿ ಓಲಿವ್ ಆಯಿಲ್ನ ಹಾಕ್ತಾರೆ. ಯಾಕೆಂದರೆ ಆ ಓಲಿವ್ ಆಯಿಲ್ ಅಲ್ಲಿದ್ದು ಸಾಮಾನ್ಯವಾದದ್ದೊಂದು ಆಯಿಲ್ ಆಗಿದೆ ಅಲ್ವಾ. ಅದೇ ಥರದಲ್ಲಿ ಇಲ್ಲಿ ನಾವು ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೀವಿ ಅಷ್ಟೇ. ಎಣ್ಣೆ ಯಾವುದಾದ್ರೆ ಏನು, ದೇವರು ಮಾತ್ರ ಏಸು ಆಗಿರಬೇಕು. ಹಾಗಾದರೆ ಪ್ರಿಯರೇ, ನೀತಿವಂತನು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ, ಅಂದರೆ ಶಿಷ್ಯಂದರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರವಿದೆ. ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ನಾವು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಯೇಸು ಸ್ವಾಮಿಯ ಪರಮ ಭಕ್ತರು ಶಿಷ್ಯಂದರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಉತ್ತಮ. ಸಭೆಯ ಹಿರೀಕರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಉತ್ತಮ. ಅಯ್ಯೋ ನನಗೆ ಪವರ್ ಕೊಟ್ಟಿದ್ದಾರೆ ಅಂತಕೊಂಡು ಎಲ್ಲರೂ ಕೂಡ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕಾಗಿಲ್ಲ ಪ್ರಿಯರೇ. ನಾವು ಬರೀ ಯೇಸುವಿನ ನಾಮ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಅದಕ್ಕೇನೆ ಸಭೆ ಹಿರಿಯರನ್ನು ಕರೆ ಕಳಿಸಿ ಅವರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದು ಒಂದು ವಾಕ್ಯದಲ್ಲಿ ಬರೆದಿದ್ರೆ, ಮತ್ತೊಂದು ವಾಕ್ಯದಲ್ಲಿ ಶಿಷ್ಯಂದರು ಹೋಗಿ ಸುವಾರ್ತಿಕರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ವಿಶ್ವಾಸಿಗಳು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬಹುದು ಅಂತ ಎಲ್ಲೂ ಕೂಡ ಬರೆದಿಲ್ಲ ಪ್ರಿಯರೇ. ಆ ಕಾರಣಕ್ಕೋಸ್ಕರ ವಿಶ್ವಾಸಿಗಳು ಇಂಥ ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗೋದು ಬೇಡಿ. ಇದು ಹೆಸರು ತೆಗೆದುಕೊಳ್ಳಿಕ್ಕೋಸ್ಕರ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದಲ್ಲ, ಇದು ಭಯಭಕ್ತಿಯಿಂದ ಮಾಡುವಂಥ ಕಾರಣಕ್ಕೋಸ್ಕರ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದು. ಯಾಕೆಂದರೆ ಎಣ್ಣೆಯನ್ನು ಅಭಿಷೇಕಕ್ಕೆ ಹೋಲಿಸಲಾಗಿದೆ. ಎಣ್ಣೆಯನ್ನು ಅಭಿಷೇಕಕ್ಕೆ ಹೋಲಿಸಲಾಗಿದೆ ಪ್ರಿಯರೇ. ಆ ಒಂದು 10 ಮೊದಲಗಿತ್ಯರ ಸ್ಟೋರಿಯಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಪೆದ್ದ ಮೊದಲಗಿತ್ಯರು ಮತ್ತು ಬುದ್ಧಿವಂತ ಮೊದಲಗಿತ್ಯರಲ್ಲಿ ನೋಡ್ಬೋದು ಪ್ರಿಯರೇ. ಆ ಕಾರಣಕ್ಕೋಸ್ಕರ ಎಣ್ಣೆಯನ್ನು ಪವಿತ್ರಾತ್ಮನೂ ಕೂಡ ಹೋಲಿಸಲಾಗಿದೆ. ಅದಕ್ಕೋಸ್ಕರ ಪ್ರಿಯರೇ, ಇದನ್ನು ನಾವು ಹೋಲಿಕೆ ಮಾಡಿದರೆ ಅಷ್ಟೇ. ಆದರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲೇಬೇಕು ಅಂತಲೂ ಕಂಪಲ್ಸರಿ ಏನಿಲ್ಲ.
ಎಣ್ಣೆನ ಹಚ್ಚದೆ ಪ್ರಾರ್ಥನೆ ಮಾಡಿದ್ರು ದೆವ್ವ ಬಿಟ್ಟು ಹೋಗ್ತದೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋದು ದೆವ್ವ ಬಿಟ್ಟು ಹೋಗ್ತದೆ. ಆದರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋ ಉದ್ದೇಶ ದೇವರ ವಾಕ್ಯದಲ್ಲಿ ಇದೆ. ಅದು ಅಭಿಷೇಕಕ್ಕೊಂದು ಗುರುತಾಗಿರೋಂಥ ಕಾರಣಕ್ಕೋಸ್ಕರ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ಅದು ಉತ್ತಮ ಪ್ರಿಯರೇ. ಅದಕ್ಕೋಸ್ಕರ ನೀವು ನಿಮ್ಮ ಸಭೆ ಹಿರಿಕರನ್ನ ಕಳಿಸಿ ಪ್ರಾರ್ಥಿಸುವಾಗ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿಸಿಕೊಳ್ಳೋದ್ರಲ್ಲಿ ಯಾವ ತಪ್ಪಿಲ್ಲ. ಹಾಗಾದರೆ ಪ್ರಿಯರೇ, ನಾವು ದೆವ್ವಗಳನ್ನು ಬಿಡಿಸಬೇಕಿದ್ರೆ, ರೋಗಿಗಳನ್ನ ಗುಣಪಡಿಸಬೇಕಿದ್ರೆ, ಅಥವಾ ಯಾವುದಾದ್ರೂ ಒಂದು ಉತ್ತಮವಾದ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡೋದಾಗಲಿ ಅಥವಾ ಎಣ್ಣೆಯನ್ನು ಪ್ರಾರ್ಥನೆ ಮಾಡಿ ಕೊಡೋದು ತಪ್ಪಲ್ಲ. ಆದರೆ ಎಣ್ಣೆಯನ್ನು 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿಂದ ಅನೈಂಟಿಂಗ್ ಆಯಿಲ್ ಇಟ್ಕೊಂಡು ಸೇಲ್ ಮಾಡೋದು ತಪ್ಪು. ಹಾಗಾದರೆ ಪ್ರಿಯರೇ, ದೇವರ ವಚನವನ್ನು ಉಲ್ಟಾ ಪಲ್ಟಾ ಮಾಡೋದೇ, ದೇವರ ವಾಕ್ಯದಲ್ಲಿ ಏನು ಬರ್ತಿದೆ ಅದರ ಪ್ರಕಾರ ನಡೆದು ದೇವರ ನಾಮವನ್ನು ಮಹಿಮೆಪಡಿಸುವ. ದೇವರು ನಿಮ್ಮನ್ನು ಕೃಪೆಯಿಂದಲೂ ಬಲದಿಂದ ನಡೆಸಲಿ. ನಾನು ಕೂಡ ಎಷ್ಟೋ ಸಲ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಬಿಟ್ಟು ಹೋಗಿದೆ, ರೋಗಿಗಳು ಗುಣ ಆಗಿದ್ದಾರೆ, ಸ್ವಸ್ಥತೆಯನ್ನು ಕಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ಇದರ ಮೇಲೆ ನನಗೂ ಕೂಡ ನಂಬಿಕೆ ಇರುವಂಥ ಕಾರಣಕ್ಕೋಸ್ಕರ ಶಿಷ್ಯರೇ, ಸೇವಕರೇ, ಬೋಧಕರುಗಳೇ ಇದನ್ನು ಮಾಡುವಾಗ ದೇವರ ನಾಮದ ಮಹಿಮೆಗೋಸ್ಕರ ನಾವು ಮಾಡಿ ದೇವರ ನಾಮವನ್ನು ಪ್ರಖ್ಯಾತಿಗೆ ತರುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋ